ರಾಜೀವ್ ಗೌಡನನ್ನ ಈಗ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಕರ್ಕೊಂಡು ಬಂದಿರುವಂತಹ ಪೊಲೀಸರು ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಮೆಡಿಕಲ್ ಚೆಕಪ್ಗೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು. ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಕೋರ್ಟ್ನಲ್ಲಿ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಧಮ್ಕಿ ಲೀಡರ್ ಇರ್ತಾರೆ. ಈಗ ಇದಕ್ಕೂ ಮುನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಆಯಿತು. ಮೆಡಿಕಲ್ ಟೆಸ್ಟ್ ಬಳಿಕ ನೇರವಾಗಿ ಶಿಡ್ಲಘಟ್ಟಕ್ಕೆ ಕರ್ಕೊಂಡು ಬಂದು ಅಲ್ಲಿ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಈಗ ಸದ್ಯಕ್ಕೆ ನ್ಯಾಯಾಲಯದ ಆವರಣದಲ್ಲಿ ಇದ್ದಾರೆ ಧಮ್ಕಿ ಲೀಡರ್. ಈಗೇನೇನಿದ್ರು ಕೂಡ ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರುಪಡಿಸಬೇಕು. ಶಿಡ್ಲಘಟ್ಟ ನಗರದಲ್ಲಿ ಒಂದು ರೀತಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಿದ್ದಾರೆ. ಯಾಕಂದರೆ ಆ ಭಾಗದಲ್ಲಿ ಪುಢಾರಿಯಾಗಿರುವಂಥ ರಾಜೀವ್ ಗೌಡ, ಸೊ ಅವರಿಗೆ ಆತನದೇ ಆದಂತಹ ಒಂದಷ್ಟು ಬೆಂಬಲಿಗರು ಕೂಡ ಇದ್ದಾರೆ. ನೋಡಿ, ಆತ ಜೀಪ್ನಲ್ಲಿ ಬರಬೇಕಾಗಿದ್ದಂಥ ಟೈಮ್ನಲ್ಲೂ ಕೂಡ ತಾನಿರೋದು ಪೊಲೀಸರ ಕಸ್ಟಡಿಯಲ್ಲಿ, ತಾನು ಹೋಗ್ತಿರೋದು ಕೋರ್ಟ್ಗೆ ಅನ್ನುವಂಥದ್ದಿದ್ರೂ ಕೂಡ ಅಲ್ಲಿದ್ದಂಥ ಜನರಿಗೆ, ಅವರು ನೋಡಿದಂಥವ್ರಿಗೆಲ್ಲರಿಗೂ ಕೂಡ ಆರಾಮಾಗಿ ಕೈ ಬೀಸ್ತಾ ನಗ್ತಾ ಹೋಗ್ತಾ ಇರುವಂಥ ದೃಶ್ಯಗಳು ಕೂಡ ಸೆರೆ ಸಿಕ್ಕಿವೆ. ಈಗಾಗಲೇ ಠಾಣೆ ಮತ್ತು ನ್ಯಾಯಾಲಯದ ಬಳಿ ಪೊಲೀಸರು ಬಿಗಿ ಭದ್ರತೆಯನ್ನು ನಿಯೋಜನೆಗೊಳಿಸಿದ್ದಾರೆ. ಈಗ ಕೋರ್ಟ್ನಲ್ಲಿ ಪೊಲೀಸರು ಕೂಡ ಮನವಿ ಮಾಡಲಿಕ್ಕಿದ್ದಾರೆ ಕಸ್ಟಡಿಗೆ ನೀಡಿ ಅನ್ನುವಂಥದ್ರ ಬಗ್ಗೆ. ಯಾಕಂದರೆ ವಿಚಾರಣೆ ನಡೆಸಬೇಕು. ಹಾಗಾಗಿ ಈಗ ಹೈಕೋರ್ಟ್ನಲ್ಲೂ ಕೂಡ ಈ ತನ್ನ ವಿರುದ್ಧ ದಾಖಲಾಗಿರುವಂಥ FIRನ ಕ್ವಾಶ್ ಮಾಡಬೇಕು ಅಂಥೇಳಿ ರಾಜೀವ್ ಗೌಡ ಕೇಳ್ಕೊಂಡಿದ್ದು. ಆದರೆ ಅದನ್ನು ಇಲ್ಲ, ಕೊಡೋಕ್ಕಾಗಲ್ಲ ಅಂಥೇಳಿ ಅರ್ಜಿಯನ್ನು ತಿರಸ್ಕರಿಸಲಾಗಿತ್ತು ಹೈಕೋರ್ಟ್ನಲ್ಲಿ. ಅದಾದಮೇಲೆ ಆ್ಯಂಟಿಸಿಪೇಟರಿ ಬೇಲ್ಗೂ ಕೂಡ ಕೆಲ ನ್ಯಾಯಾಲಯದಲ್ಲಿ ಆತ ಅರ್ಜಿಯನ್ನು ಹಾಕ್ಕೊಂಡಿದ್ದ. ಅಲ್ಲೂ ಕೂಡ ಆ್ಯಂಟಿಸಿಪೇಟರಿ ಬೇಲ್ ಸಿಕ್ಕಿಲ್ಲ ರಾಜೀವ್ ಗೌಡಗೆ. ಸೊ ಹಾಗಾಗಿನೇ ನಿನ್ನೆ ಕೇರಳಕ್ಕೆ ಎಸ್ಕೇಪ್ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ರಾಜೀವ್ ಗೌಡನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಶಿಡ್ಲಘಟ್ಟ ಪೊಲೀಸರು ಈಗಾಗಲೇ ಕರ್ಕೊಂಡು ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ಪೊಲೀಸರು ಶಿಡ್ಲಘಟ್ಟದಲ್ಲಿ ಈಗ ಜಿಲ್ಲಾ ಕೋರ್ಟ್ಗೆ JMFC ನ್ಯಾಯಾಲಯಕ್ಕೆ ಆತನನ್ನು ಈಗ ಹಾಜರುಪಡಿಸ್ತಾ ಇರುವಂಥ ದೃಶ್ಯಗಳು. ಈಗಷ್ಟೇ ಕೋರ್ಟ್ ಆವರಣಕ್ಕೆ ಬಂದಿರುವಂಥ ರಾಜೀವ್ ಗೌಡ ಈಗ ಕೋರ್ಟ್ನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ನೋಡಿ, ಅಲ್ಲಿದ್ದಂಥ ವಕೀಲರು ಆತನ ಜೊತೆಗೆ ಮಾತಾಡ್ತಾ ಇದ್ದಂಥ ದೃಶ್ಯ ನೋಡಿ. ಇದೇ ಬ್ಲ್ಯಾಕ್ ಟಿ ಶರ್ಟ್ ಮತ್ತು ವೈಟ್ ಕ್ಯಾಪ್ ಹಾಕಿ ನೋಡಿ, ಅಲ್ಲಿ ಇಳಿದ ತಕ್ಷಣ ಅಲ್ಲಿದ್ದಂಥ ಜನರತ್ತ ಕೈ ಬೀಸಿ ಹೋಗ್ತಾ ಇರುವಂಥ ರಾಜೀವ್ ಗೌಡ. ಇನ್ನೇನಿದ್ರು ಕೂಡ ತಮ್ಮ ವಶಕ್ಕೆ ನೀಡಬೇಕು, ಯಾಕಂದರೆ ವಿಚಾರಣೆ ನಡೆಸಬೇಕಾಗಿದೆ ಅನ್ನುವಂಥದ್ರ ಬಗ್ಗೆ ಪೊಲೀಸರು ಕೇಳ್ತಾರೆ. ಅದರಂತೆ ಈಗ ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದು ಕುತೂಹಲ. ಎಷ್ಟು ದಿನಗಳ ಕಾಲ ಪೊಲೀಸರ ಸುಪರ್ದಿಗೆ ನೀಡುತ್ತೆ, ಅಥವಾ ಈತ ಕೇಳೋ ಹಾಗೆ ಬೇಲ್ ಏನಾದರೂ ಆತನಿಗೆ ಗ್ರ್ಯಾಂಟ್ ಆಗುತ್ತೆ, ಇದೆಲ್ಲವೂ ಕೂಡ ಇನ್ನು ಮುಂದೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಈತ ಪೊಲೀಸ್ ಕಸ್ಟಡಿಗೆ ಹೋಗುವಂಥ ಸಾಧ್ಯತೆಗಳೇ ಹೆಚ್ಚು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಕೆಲವೊಂದಷ್ಟು ಜನ ಮಾತಾಡ್ತಾ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಧಮ್ಕಿ ರಾಜೀವ್ನನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವಂಥ ಪೊಲೀಸರು ಅದಕ್ಕೂ ಮುಂಚೆ ಮೆಡಿಕಲ್ ಟೆಸ್ಟ್ಗೆ, ಮೆಡಿಕಲ್ ಎಕ್ಸಾಮಿನೇಷನ್ಗೆ ಆತನನ್ನು ಒಳಪಡಿಸಿದ್ರು. ನಿನ್ನೆ ಕೂಡ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ವಾಪಸ್ ಏನು ಕರ್ಕೊಂಡು ಬರ್ತಾಯಿದ್ರು ಚಿಕ್ಕಬಳ್ಳಾಪುರಕ್ಕೆ, ಆಗಲೂ ಕೂಡ ನನಗೆ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ, ಹೊಟ್ಟೆ ನೋವಿದೆ ಅಂಥೇಳಿ ಸ್ವಲ್ಪ ಡ್ರಾಮಾ ಕ್ರಿಯೇಟ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆಯೂ ಕೂಡ ಪೊಲೀಸರು ಅವ್ರ ಜೊತೆಗಿದ್ದಂಥವರು ಹೇಳಿದ್ರು. ಸೊ ಅದಾದ ನಂತರ ಅವರಿಗೆ ಇವತ್ತು ಇದೊಂದು ಪ್ರೊಸೀಜರ್. ಅರೆಸ್ಟ್ ಆದ ನಂತರ 24 ಗಂಟೆ ಒಳಗಡೆ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ನ್ಯಾಯಾಲಯಕ್ಕೆ ಹಾಜರುಪಡಿಸೋದ್ರ ಮುಂಚೆ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಆಗಬೇಕು, ಮೆಡಿಕಲ್ ಚೆಕಪ್ ಆಗಬೇಕು. ಅದರಂತೆ ಇವತ್ತು ಕರ್ಕೊಂಡು ಹೋಗಿದ್ರು ಈ ಧಮ್ಕಿ ಲೀಡರ್ ರಾಜೀವ್ ಗೌಡನನ್ನು. ಅಲ್ಲಿ ಹೋಗಿ ಮೆಡಿಕಲ್ ಎಕ್ಸಾಮಿನೇಷನ್ ಎಲ್ಲವೂ ಮುಗಿದು ಮೆಡಿಕಲ್ ಚೆಕಪ್ ಆದಮೇಲೆ ನೋಡಿ, ಅಲ್ಲಿಂದ ಬರುವಾಗಲೂ ಕೂಡ ಆತ ಜನರತ ಅಲ್ಲಿದ್ದಂಥವ್ರಿಗೆ ಕೈ ಬೀಸಿ ಜೀಪಲ್ಲಿ ಕೂತ್ಕೊಂಡು ಕೈ ಬೀಸ್ತಾನೆ ಬಂದಿದ್ದಾನೆ ನಗ್ತಾ. ಈಗ ಶಿಡ್ಲಘಟ್ಟ JMFC ನ್ಯಾಯಾಲಯಕ್ಕೆ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಒಳಗಡೆಗೆ ಹೋಗಿದ್ದಾರೆ ಈಗ ಕರ್ಕೊಂಡು. ಈಗ ನ್ಯಾಯಾಧೀಶರು ಏನು ತೀರ್ಪನ್ನು ನೀಡ್ತಾರೆ ಅನ್ನುವಂಥದ್ದು, ಅಂದರೆ ಈ ವಿಚಾರವಾಗಿ ಈಗ ಈತನಿಗೆ ಪೊಲೀಸರ ಸುಪರ್ದಿಗೆ ನೀಡ್ತಾರಾ, ಅಥವಾ ಜುಡಿಷಿಯಲ್ ಕಸ್ಟಡಿಗೆ ನೀಡ್ತಾರಾ, ಅಥವಾ ಅವರ ವಕೀಲರು ಬೇಲ್ ಕೊಡಬೇಕು ಅನ್ನುವಂಥದ್ದನ್ನು ಕೇಳ್ತಾರಾ, ಇದೆಲ್ಲವೂ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗತ್ತೆ. ನಗರಸಭೆ ಆಯುಕ್ತೆಗೆ ಅಮೃತಾ ಗೌಡ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು, ಕೆಟ್ಟದಾಗಿ ಬೈದಿದ್ದು, ಜೊತೆಗೆ ಪ್ರಾಣ ಬೆದರಿಕೆ ಹಾಕಿದಂಥ ಒಂದು ಪ್ರಕರಣ. ಸೊ ಜೊತೆಗೆ ಪ್ರಚೋದನಕಾರಿಯಾದಂಥ ಒಂದಷ್ಟು ಮಾತುಗಳು, ಸುಟ್ಟು ಹಾಕ್ಬಿಡ್ತೀನಿ, ನಾನು ಬಂದರೆ ಸರಿ ಇರಲ್ಲ, ನಾನು ಮನುಷ್ಯನೇ ಅಲ್ಲ ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದ್ದು. ಇದೆಲ್ಲದರ ಬಗ್ಗೆಯೂ ಕೂಡ ಈಗಾಗಲೇ ಮೊನ್ನೆಯೂ ಕೂಡ ಹೈಕೋರ್ಟ್ನಲ್ಲಿ ಯಾವಾಗ ಈ FIR ಕ್ವಾಶ್ ಮಾಡಬೇಕು ಅಂತ ಹೇಳಿ ಕೇಳಿದರು, ಆಗಲೂ ಕೂಡ ಕೋರ್ಟ್ ಸ್ವಲ್ಪ ಗರಂ ಆಗಿ ಪ್ರತಿಕ್ರಿಯೆ ನೀಡಿತು. ಇದೇನಿದು, ಎಲ್ಲರೂ ಸೇರಿ ಇವರನ್ನು ಸೇಫ್ ಮಾಡಬೇಕು ಅನ್ನೋ ರೀತಿಯಲ್ಲೇ ಸೆಕ್ಷನ್ಸ್ ಹಾಕಿದಿರಲ್ಲ, ಕೆಲವೊಂದಷ್ಟು ಸೆಕ್ಷನ್ಸ್ಗಳು ಇದಕ್ಕೆ ಬರೋದೇ ಇಲ್ಲ. ಇನ್ನು ಮೇನ್ ಸೆಕ್ಷನ್ಗಳು ಒಬ್ಬ ಮಹಿಳೆಯ ಮೇಲೆ ಔಟ್ರೇಜಿಂಗ್ ದ ಮಾಡೆಸ್ಟಿ ಆಫ್ ವಿಮೆನ್ ಅನ್ನುವಂಥದ್ದು,
ಆಕೆಗೆ ಅವಾಚ್ಯವಾಗಿ ಬೈದಿರೋದು, ನಿಂದಿಸಿರೋದು, ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸೆಕ್ಷನ್ಗಳೇ ಆ್ಯಡ್ ಆಗಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ತರಾಟೆಗೆ ತೆಗೆದುಕೊಂಡಿತ್ತು ಕೋರ್ಟ್. ಸೊ ಅದರಂತೆ ಈಗ ಚಿಕ್ಕಬಳ್ಳಾಪುರ ಪೊಲೀಸರು ಕೂಡ ಸ್ವಲ್ಪ ಸೀರಿಯಸ್ ಆಗೇ ರಾಜೀವ್ ಗೌಡನನ್ನು ಹುಡುಕಿ ಕಳ್ಕೊಂಡು ಬಂದಿದ್ದಾರೆ. 13 ದಿನಗಳ ಕಾಲ ಆತ ತಲೆಮರೆಸ್ಕೊಂಡಿದ್ದ. ನೋಡಿ, 13 ದಿನ ಬೇರೆ ಯಾರಾದರೂ ಆಗಿದ್ದರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಿದ್ದವರು, ಪೊಲೀಸರಿಗೆ 13 ದಿನ ಈತ ತಲೆಮರೆಸ್ಕೊಂಡು ಓಡಾಡಿದ್ದಾನೆ ಅಂತ ಹೇಳಿದ್ರೆ, ಕೊನೆಗೂ ಮಂಗಳೂರಿನಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ತನ್ನ ಗಾಡಿ ನಿಲ್ಲಿಸಿ ಅಲ್ಲಿಂದ ಆತ ಎಸ್ಕೇಪ್ ಆಗ್ತಾ ಇದ್ದ. ಅಂದರೆ ಎಲ್ಲರೂ ಅಂದ್ಕೊಳ್ಳಿ ನಾನು ಟ್ರೈನಲ್ಲಿ ಹೋಗಿದ್ದೀನಿ ಅಂಥೇಳಿ ಅಲ್ಲಿ ಫಾಲೋ ಮಾಡಿದ್ರೆ ನಾನು ಅಷ್ಟೊತ್ತಿಗೆ ಬೇರೆ ಕಡೆ ಬೇರೆ ರಾಜ್ಯಕ್ಕೆ ಸೇರೋಣ ಅನ್ನುವಂಥದ್ರ ಬಗ್ಗೆ ಪ್ಲ್ಯಾನ್ ಇದ್ದಿರ್ಬೋದು. ನಾವು ಪ್ರತಿನಿಧಿ ಭೀಮಪ್ಪ ಕೋರ್ಟ್ ಆವರಣದಲ್ಲಿದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಭೀಮಪ್ಪ, ಈಗ ರಾಜೀವ್ ಗೌಡನನ್ನು ಕರ್ಕೊಂಡು ಬಂದಿದ್ದಾರೆ, ಈಗ ಒಳಗೆ ಹೋಗಿದ್ದಾರೆ, ಕಲಾಪ ಆರಂಭವಾಗಿದೆಯಾ ಕೋರ್ಟ್ನ ಕಲಾಪ 1? ಜೊತೆಗೆ ಈತನನ್ನು ಕರ್ಕೊಂಡು ಬರುವಾಗಲೂ ಕೂಡ ನಾವು ಗಮನಿಸಿದ್ವಿ, ಜೀಪ್ನಲ್ಲಿ ಬಂದಾಗಲೂ ಕೂಡ ಅಥವಾ ಇಳಿದು ಬರುವಾಗಲೂ ಕೂಡ ಜನರ ಹತ್ರ ಅಲ್ಲಿ ಕೈ ಬೀಸಿ ಏನೂ ಮಾಡೇ ಇಲ್ಲ, ತಾನೇನೋ ಒಂದು ದೊಡ್ಡ ಘನಾಂಧರಿ ಕೆಲಸ ಮಾಡಿ ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಅನ್ನೋ ರೀತಿಯಲ್ಲೇ ಇತ್ತು ಹಾವಭಾವ ಎಲ್ಲವೂ ಕೂಡ ರಾಜೀವ್ ಗೌಡರದ್ದು ಗಮನಿಸಿದ್ರೆ ಇಲ್ಲಿ. ಭೀಮಪ್ಪ. ರೆಹಮಾನ್, ಹೌದು, ತಾವು ಹೇಳಿದ ಹಾಗೆ ಒಂದು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಬಳಿ ಇರತಕ್ಕಂಥ ಒಂದು ಪೊಲೀಸ್ ಅತಿಥಿ ಗೃಹದಿಂದ ಅಲ್ಲಿ ಪೊಲೀಸ್ ವಾಹನಕ್ಕೆ ರಾಜೀವ್ ಗೌಡನ ಹಚ್ಚಿಕೊಳ್ಳುವಂಥ ಸಂದರ್ಭ ಇರುವುದು ಮತ್ತು ಆ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆ ಬಳಿ ಏನೋ ಒಂದು ಮೆಡಿಕಲ್ ಟೆಸ್ಟ್ ಮಾಡಿ ರಿಟರ್ನ್ ಮತ್ತೆ ಪೊಲೀಸ್ ಜೀಪಲ್ಲಿ ಹಚ್ಕೊಳ್ಳುವಂಥ ಸಂದರ್ಭದಲ್ಲಿ ಅವರು ಸಾರ್ವಜನಿಕರ ಕೈ ಬೀಸುವಂಥದ್ದು ಮತ್ತು ಬಾಡಿ ಲ್ಯಾಂಗ್ವೇಜ್ ನೋಡುವಂಥದ್ದು ಮತ್ತು ಆ ಪೊಲೀಸ್ ವ್ಯಾನ್ದಲ್ಲಿ ಕುಂತ್ಕೊಂಡು ಆರಾಮಾಗಿ ಕುಂತ್ಕೊಳ್ಳುವಂಥದ್ದು ಇದೇನು ಅನ್ನೋ ರೀತಿಯಲ್ಲಿ ಅವರು ಬಾಡಿ ಲ್ಯಾಂಗ್ವೇಜಲ್ಲಿ ತೋರಿಸ್ತಾ ಇತ್ತು. ಈಗ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗ್ರಾಮಾಂತರ ರಸ್ತೆಗಳಿಂದ ಈಗ ಶಿಡ್ಲಘಟ್ಟ ನ್ಯಾಯಾಲಯಕ್ಕೆ ಈಗ ಒಂದು ಆರೋಪಿ ರಾಜೀವ್ ಗೌಡರನ್ನ ಕರೆತರಲಾಗಿದೆ. ಈಗ ಇನ್ನೇನು ಕೆಲವೇ ಕ್ಷಣಗಳ ಹಿಂದೆ ಒಂದು ರಾಜೀವ್ ಗೌಡರನ್ನ ಒಂದು ಶಿಡ್ಲಘಟ್ಟ ನಗರ ಠಾಣೆ ಪೊಲೀಸರು ಈಗ ಒಂದು ಸಿಜೆ ಆ್ಯಂಡ್ JMFC ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಟ್ರಯಲ್ ಸಹ ಒಂದು ಆರಂಭ ಆಗುತ್ತೆ. ಮತ್ತೊಂದೆಡೆ ಈಗ ಯಾರು ಆರೋಪಿ ರಾಜೀವ್ ಗೌಡ ಇದ್ದಾರೆ, ರಾಜೀವ್ ಗೌಡ ಒಂದು ಪರ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ಅವರು ಸಹ ಒಂದು ನ್ಯಾಯಾಲಯದಲ್ಲಿ ಹಾಜರಿದ್ದು ಅವರು ಸಹ ಇಲ್ಲಿ ಕೆಲವು ಅಬ್ಜೆಕ್ಷನ್ಗಳನ್ನು ಸಲ್ಲಿಸಲಿದ್ದಾರೆ. ಈಗಾಗಲೇ ನಾವು ಹಿಂದೆ ನೋಡೋದಾದರೆ ಈಗಾಗಲೇ ಹೈಕೋರ್ಟಲ್ಲಿ ಒಂದು FIR ಸ್ಕ್ವಾಶ್ಗೆ ಹಾಕಿ ಹೋಗಿದ್ರು, ಅಲ್ಲೂ ಸಹ ಒಂದು ಹೈಕೋರ್ಟ್ ರಾಜೀವ್ ಗೌಡಿಗೆ ಒಂದು ಚಿಮಾರಿ ಹಾಕಿ FIR ರದ್ದುಗೊಳಿಸಲಿಲ್ಲ. ಮತ್ತೊಂದೆಡೆ ಈಗ ಚಿಂತಾಮಣಿಯ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹೆಚ್ಚುವರಿ ಒಂದು ಏನು ಜಿಲ್ಲಾ ಕೋರ್ಟ್ ಇತ್ತು, ಅದು ಸಹ ಅಲ್ಲಿ ಅವರ ವಕೀಲರ ವಾದವನ್ನು ಮನ್ನಿಸದೆ ಅಲ್ಲಿ ಒಂದು ಬೇಲ್ ಅಪ್ಲಿಕೇಶನ್ ರದ್ದುಗೊಳಿಸಿದೆ. ಇದರಿಂದ ಈಗ ಪೊಲೀಸರು ಈಗ ಅರೆಸ್ಟ್ ಮಾಡಿ ಈಗ ಶಿಡ್ಲಘಟ್ಟದ CJ ಆ್ಯಂಡ್ JMFC ನ್ಯಾಯಾಲಯಕ್ಕೆ ಕರೆದುಕೊಂಡು ಬಂದು ಹಾಜರುಪಡಿಸಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂತೇಳಿ ಕುತೂಹಲದಿಂದ ಅವ್ರ ವಕೀಲರು ಸಹ ಕಾಯ್ತಾ ಇದ್ದಾರೆ ಮತ್ತು ಸಾರ್ವಜನಿಕರು ಕಾಯ್ತಾ ಇದ್ದಾರೆ. ಮತ್ತೊಂದೆಡೆ ಈಗ ಇಲ್ಲಿ ಶಿಡ್ಲಘಟ್ಟ ನ್ಯಾಯಾಲಯ ಆವರಣದಲ್ಲಿ ಪೊಲೀಸರ ಒಂದು ಭಾರಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ ಮತ್ತು ನಾವೇನು ನೋಡ್ತಾ ಇದ್ದೀವಿ, ಸುತ್ತಲೂ ಸಹ ಇಲ್ಲಿ ಅವರು 100 ಜನ ಅಭಿಮಾನಿಗಳು ಇಲ್ಲಿ ಕಾಯ್ತಾ ಇದ್ದಾರೆ. ಹಾಗಾಗಿ ಪೊಲೀಸರು ಭಾರಿ ಪೊಲೀಸ್ ಬಂದೋಬಸ್ತ್ ಮಧ್ಯದಲ್ಲಿ ಅವ್ರನ್ನ ಕಾಯ್ತಾ ಇದ್ದಾರೆ. ಸ್ವತಃ ಒಬ್ಬ DYSP ನೇತೃತ್ವದಲ್ಲಿ ಸುಮಾರು 5ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳು ಮತ್ತು 4ಕ್ಕೂ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ಗಳು 100ಕ್ಕೂ ಹೆಚ್ಚು ಒಂದು ಸಿಬ್ಬಂದಿಗಳನ್ನು ಬಂದೋಬಸ್ತ್ ಏರ್ಪಡಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರಿಗೆ ಬೇಲ್ ಮಂಜೂರಾಗುತ್ತಾ ಅಥವಾ ಪೊಲೀಸ್ ಕಸ್ಟಡಿ ಕೊಡ್ತಾರಾ ಅಥವಾ ನ್ಯಾಯಬದ್ಧ ಬಂಧನಕ್ಕೆ ಕೊಡ್ತಾರಾ ಅನ್ನೋದು ಸಹ ಈ ಒಂದು ಸುಕನ್ಯಾ ಅವರ ಪೀಠದಲ್ಲಿ ನಿರ್ಧಾರವಾಗಲಿದೆ. ರೈಟ್, ಥ್ಯಾಂಕ್ ಯು ಭೀಮಪ್ಪ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ ನ್ಯಾಯಾಲಯ ಏನು ತೀರ್ಪನ್ನು ಕೊಡುತ್ತೆ ಅಂತ ಹೇಳಿ. ಸೊ ಹೀಗಾಗಿ ಈಗ ಅಧಿಕಾರಿಗೆ ಧಮಕಿ ಹಾಕಿದ್ದಂಥ ಈ ಕಾಂಗ್ರೆಸ್ ಮಾಜಿ ಮುಖಂಡ ಇನ್ನೇನು ಕೋರ್ಟ್ ಆವರಣದಲ್ಲಿದ್ದಾರೆ, ನ್ಯಾಯಾಧೀಶರ ಎದುರಿದ್ದಾರೆ. ಈ ವಿಚಾರ ಜೊತೆ